ತಿರುಮಲದ ತಿಮ್ಮಪ್ಪನಿಗೆ ಹೇಗೆ ಕೋಟ್ಯಾಂತರ ಭಕ್ತರಿದ್ದಾರೋ ಹಾಗೆ ಕೇರಳದ ಶಬರಿಮಲೆ ಅಯ್ಯಪ್ಪನಿಗೂ ಕೋಟ್ಯಾಂತರ ಭಕ್ತರಿದ್ದಾರೆ. ಈಗ ಅಯ್ಯಪ್ಪನ ದರ್ಶನದ ಸಮಯ. ಕಳೆದ ಕೆಲ ದಿನಗಳಿಂದ ಇಡೀ ಶಬರಿಮಲೆ ಲಕ್ಷಾಂತರ ಅಯ್ಯಪ್ಪ ಭಕ್ತರಿಂದ ತುಂಬಿ ತುಳುಕ್ತಿದೆ. ನಿರೀಕ್ಷೆಗೂ ಮೀರಿ ಬರೋ ಭಕ್ತರನ್ನ ನಿಯಂತ್ರಿಸೋಕೆ ಪೊಲೀಸರು ಹಾಗೂ ದೇವಸ್ಥಾನದ ಅಧಿಕಾರಿಗಳು ಪರದಾಡ್ತಿದ್ದಾರೆ. ಶಬರಿಮಲೆಯಲ್ಲಿ ಹಲವು ಅವ್ಯವಸ್ಥೆಗಳು ನಡೆದಿರೋದು ಬೆಳಕಿಗೆ ಬಂದಿದೆ. ಪೊಲೀಸರಿಂದ ಅಪಚಾರ, ಭಕ್ತರ ಹಗಲು ದರೋಡೆ, ಪ್ರಸಾದದಲ್ಲೂ ಕಳಪೆ ವಸ್ತುಗಳ ಬಳಕೆ ಮಾಡಲಾಗಿದೆ. ಜೊತೆಗೆ ಅಯ್ಯಪ್ಪನ ಭಕ್ತರನ್ನ ಅಪಮಾನ ಮಾಡಲಾಗ್ತಿದೆ. ಪ್ರಸಿದ್ಧ ಶಬರಿಮಲೆ ದೇವಸ್ಥಾನದ ಪವಿತ್ರ 18 ಮೆಟ್ಟಿಲುಗಳ ಮೇಲೆ ಅಪಚಾರವೊಂದು ನಡೆದಿದೆ. ಪ್ರಸಿದ್ಧ ಶಬರಿಮಲೆ ದೇವಸ್ಥಾನದ ಪವಿತ್ರ 18 ಮೆಟ್ಟಿಲುಗಳ ಮೇಲೆ ಸಮವಸ್ತ್ರದಲ್ಲಿ ನಿಂತಿರೋ ಕೇರಳದ ಪೊಲೀಸರ ಫೋಟೋ ಒಂದು ವೈರಲ್ ಆಗ್ತಿದೆ. ಸದ್ಯ ಈ ಫೋಟೋ ಭಾರೀ ವಿವಾದಕ್ಕೂ ಕಾರಣವಾಗಿದ್ದು, ಇದು ದೇವಾಲಯದ ಸಂಪ್ರದಾಯ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ ಎನ್ನಲಾಗ್ತಿದೆ. ಸುಮಾರು 23 ಪೊಲೀಸರು ಸಮವಸ್ತ್ರದಲ್ಲಿ ಗರ್ಭಗುಡಿಗೆ ಬೆನ್ನು ಹಾಕಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಂಪ್ರದಾಯ ಮತ್ತು ನಿಯಮವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ. ಹೀಗಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಶಬರಿಮಲೆ ದೇವಸ್ಥಾನದ ಪವಿತ್ರ ಪತಿನೆಟ್ಟಂ ಪಾಡಿ ಅಂದ್ರೆ 18 ಪವಿತ್ರ ಮೆಟ್ಟಿಲುಗಳ ಮೇಲೆ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದಕ್ಕಾಗಿ 23 ಪೊಲೀಸ್ ಸಿಬ್ಬಂದಿ ವಿರುದ್ಧ ಕೇರಳ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಪೊಲೀಸರ ಈ ರೀತಿಯ ವರ್ತನೆ ಬಗ್ಗೆ ಕೇರಳ ಹೈಕೋರ್ಟ್ನಲ್ಲೂ ವಿಚಾರಣೆ ನಡೆದಿದ್ದು, ಎಲ್ಲ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಕೋರ್ಟ್ ಆದೇಶ ನೀಡಿದೆ. ಶಬರಿಮಲೆಯ 18 ಮೆಟ್ಟಿಲುಗಳು ಯಾಕೆ ಇಲ್ಲಿ ಪವಿತ್ರವಾದದ್ದು, ಹಾಗೆ ಅದರ ವಿಶೇಷತೆ ಏನೆಂದು ನೋಡೋಣ. ಅಯ್ಯಪ್ಪನ ದರ್ಶನಕ್ಕೆ ಇರುಮುಡಿ ಹೊತ್ತು ಬರೋ ಭಕ್ತರು ಶಬರಿಮಲೆಯಲ್ಲಿ 18 ಮೆಟ್ಟಿಲುಗಳನ್ನ ಹತ್ತಬೇಕು. ಈ 18 ಮೆಟ್ಟಿಲಿಗೂ ಅದರದ್ದೇ ಅರ್ಥ, ಮಹತ್ವ ಕೂಡ ಇದೆ. 41 ದಿನಗಳ ಕಠಿಣ ವ್ರತಾಚರಣೆ ಮಾಡಿದವರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನ ಹತ್ತುವ ಅವಕಾಶ. ಇರುಮುಡಿಯನ್ನ ಹೊತ್ತು ಅಯ್ಯಪ್ಪ ಮಾಲಾಧಾರಿಗಳು ಈ ಮೆಟ್ಟಿಲುಗಳನ್ನ ಏರ್ತಾರೆ. ಮೊದಲ 5 ಮೆಟ್ಟಿಲುಗಳನ್ನು ಪಂಚೇಂದ್ರಿಯಗಳ ಸಂಕೇತ ಅಂತ ನಂಬಲಾಗಿದೆ. ಮೆಟ್ಟಿಲುಗಳನ್ನ ದಾಟಿದ ಬಳಿಕ ಸಿಗೋ ಮುಂದಿನ 6 ಮೆಟ್ಟಿಲುಗಳನ್ನ ಅರಿಷಡ್ವರ್ಗಗಳ ಸಂಕೇತ, ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದಾದ ಬಳಿಕದ 2 ಮೆಟ್ಟಿಲುಗಳು ಹೆಗ್ಗಳಿಕೆ ಮತ್ತು ಅಸೂಯೆಯನ್ನ ಸೂಚಿಸುತ್ತೆ. ಮುಂದಿನ 3 ಮೆಟ್ಟಿಲುಗಳು ಸತ್ವ, ರಜಸ್ಸು ಮತ್ತು ತಮಸ್ಸನ್ನ ಸೂಚಿಸುತ್ತೆ. ಇವು ಮಾನವನ 3 ಗುಣಗಳು. ಇದಾದ ಬಳಿಕ ಕೊನೆಯ 2 ಮೆಟ್ಟಿಲುಗಳು ವಿದ್ಯೆ ಮತ್ತು ಅಜ್ಞಾನವನ್ನ ಪ್ರತಿನಿಧಿಸುತ್ತೆ. ಪಂಚಲೋಹಗಳಿಂದ ಈ ಮೆಟ್ಟಿಲುಗಳನ್ನ ನಿರ್ಮಿಸಲಾಗಿದೆ. ಈ ಒಂದೊಂದು ಮೆಟ್ಟಿಲನ್ನೇರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡ್ತಾರೆ. 18 ಮೆಟ್ಟಿಲುಗಳಿಗೂ ಇಲ್ಲಿ ಒಂದೊಂದು ವಿಶೇಷತೆ ಇದೆ. ಇರುಮುಡಿ ಹೊತ್ತು ಬರೋರಿಗೆ ಈ 18 ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪನ ದರ್ಶನ ಮಾಡಿ ಪುನೀತರಾಗಲಿದ್ದಾರೆ. ಆದ್ರೆ ಇದೇ ಮೆಟ್ಟಿಲಿನ ಮೇಲೆ ಸಮವಸ್ತ್ರ ಧರಿಸಿರೋ ಪೊಲೀಸರು ಫೋಟೋ ಶೂಟ್ ಮಾಡಿರುವುದು ವಿವಾದಕ್ಕೆ ಕಾರಣ ಆಗಿದೆ. ಒಂದ್ ಕಡೆ 18 ಮೆಟ್ಟಿಲುಗಳ ಮೇಲೆ ಅಪಚಾರ ಆಗಿದ್ರೆ, ಇನ್ನೊಂದ್ ಕಡೆ ಅಯ್ಯಪ್ಪನ ಭಕ್ತರನ್ನ ಅಲ್ಲಿ ಹಗಲು ದರೋಡೆ ಮಾಡಲಾಗ್ತಿದೆ. ಅಯ್ಯಪ್ಪ ಭಕ್ತರಿಂದ ಏರುಮೇಲಿಯಲ್ಲಿ ಜಮಾತ್ ಮತ್ತು ಖಾಸಗಿ ಪಾರ್ಕಿಂಗ್ ಜಾಗಗಳಲ್ಲಿ ವಿಪರೀತ ದರ ವಸೂಲಿ ಮಾಡಲಾಗ್ತಿದೆ. ಜೊತೆಗೆ 10 ರೂಪಾಯಿಗೆ ಸಿಗೋ ಕೆಲ ಪೂಜಾ ವಸ್ತುಗಳಿಗೆ 4 ಪಟ್ಟು ದರವನ್ನ ವಸೂಲಿ ಮಾಡಲಾಗ್ತಿದೆಯಂತೆ. ಶರಂಗುತ್ತಿಯಲ್ಲಿ ಎಸೆಯುವ ಬಾಣ, ಕಿರೀಟ, ಖಡ್ಗ, ಚಾಕು, ಊರುಗೋಲು, ಕೊಳಲು, ಡೋಲು ಸಹಿತ ವಾದ್ಯೋಪಕರಣಗಳು, ಬಣ್ಣದ ಪುಡಿ ಇತ್ಯಾದಿಗಳ ಬೆಲೆ ವಿಪರೀತವಾಗಿದೆ. ಏರುಮಲೆಯಲ್ಲಿ ಜಮಾತು ಮತ್ತು ಖಾಸಗಿ ಪಾರ್ಕಿಂಗ್ ಜಾಗಗಳಲ್ಲಿ ವಿಪರೀತ ದರ ವಸೂಲಿ ಮಾಡಲಾಗ್ತಿದೆ. ಪಂಪಾ ಮತ್ತು ನಿಲಕ್ಕಲ್ನಂತೆಯೇ ಇಲ್ಲೂ ಪಾರ್ಕಿಂಗ್ ದರ ನಿಗದಿಪಡಿಸಿ ಫಾಸ್ಟ್ಯಾಗ್ ಅಳವಡಿಸಬೇಕು ಅಂತ ಅಯ್ಯಪ್ಪ ಸೇವಾ ಸಮಾಜ ಒತ್ತಾಯಿಸುತ್ತಿದೆ. ಏರುಮೇಲಿಯ ವ್ಯಾಪಾರ ಸಂಸ್ಥೆಗಳಲ್ಲಿ ಅಂಗಡಿ ಮಾಲೀಕರ ಹೆಸರು, ನೋಂದಣಿ ಸಂಖ್ಯೆ ಮತ್ತು ಪರವಾನಗಿ ಮಾಹಿತಿ, ಶೌಚಾಲಯಗಳಲ್ಲಿ ಶುಲ್ಕವನ್ನ ಪ್ರದರ್ಶಿಸುವಂತೆ, ರಾಸಾಯನಿಕ ಬಣ್ಣಗಳ ಮಾರಾಟವನ್ನ ನಿಷೇಧಿಸುವಂತೆ ಕೂಡ ಒತ್ತಾಯಿಸಲಾಗಿದೆ. ಅಯ್ಯಪ್ಪನ ಸನ್ನಿಧಾನ ಮತ್ತೆ ಹಲವು ವಿವಾದಗಳಿಗೆ ಕಾರಣ ಆಗಿದೆ. ಈ ಹಿಂದೆ ಅಯ್ಯಪ್ಪನ ಪ್ರಸಾದಕ್ಕೆ ಹಲಾಲ್ ಬೆಲ್ಲವನ್ನ ಬಳಸುತ್ತಿದ್ರು ಅನ್ನೋ ಆರೋಪ ಇತ್ತು. ಶಬರಿಮಲೆಯ ಆವರಣ ಮತ್ತು ಅಪ್ಪಂ ಪ್ರಸಾದಕ್ಕೆ ಬಳಸೋ ಬೆಲ್ಲ ಕಲಬೆರಕೆ, ಹಾಗೆ ಹಲಾಲ್ ಮಾಡಿದ ಬೆಲ್ಲ ಬಳಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. 2019-20 ಅವಧಿಯಲ್ಲಿ ಮಹಾರಾಷ್ಟ್ರದ ಕಂಪನಿಯೊಂದರಿಂದ ಬೆಲ್ಲವನ್ನ ತರಿಸಲಾಗ್ತಿತ್ತು.
ಇದೇ ಬೆಲ್ಲವನ್ನ ಅರಬ್ ರಾಷ್ಟ್ರಗಳಿಗೂ ಪೂರೈಸಲಾಗ್ತಿತ್ತಂತೆ. ಅರಬ್ ರಾಷ್ಟ್ರಗಳಲ್ಲಿ ಹಲಾಲ್ ಆಗಿರೋ ವಸ್ತುಗಳನ್ನ ಮಾತ್ರ ಮಾರಾಟ ಮಾಡಬೇಕು. ಆದರೆ ಶಬರಿಮಲೆಗೆ ಪೂರೈಕೆಯಾಗಿದ್ದ ಬೆಲ್ಲದ ಪ್ಯಾಕೆಟ್ ಮೇಲೂ ಹಲಾಲ್ ಸೀಲ್ ಇತ್ತು. ಹಲಾಲ್ ಆಗಿರೋ ಬೆಲ್ಲವನ್ನ ಶಬರಿಮಲೆ ಪ್ರಸಾದಕ್ಕೂ ಬಳಸಲಾಗಿತ್ತು ಅನ್ನೋ ಆರೋಪ ಇದೆ. ಖಾದ್ಯಕ್ಕೆ ಯೋಗ್ಯವಲ್ಲದ ಹಲಾಲ್ ಮುದ್ರೆಯ ಬೆಲ್ಲವನ್ನ ಕಡಿಮೆ ಬೆಲೆಗೆ ಪಡೆಯಲಾಗಿದೆ. ಇದು ಗಂಭೀರ ಆರೋಪ ಅಂತ ಹಿಂದೂ ಸಂಘಟನೆಗಳು ವಾದಿಸುತ್ತಿತ್ತು. ಕೇರಳ ಹೈಕೋರ್ಟ್ನಲ್ಲಿ ಈ ಹಲಾಲ್ ಬೆಲ್ಲದ ವಿಚಾರವಾಗಿಯೇ ಸುದೀರ್ಘ ವಾದ ಪ್ರತಿವಾದ ನಡೆದವು. ಆದರೆ ಈ ಬೆಲ್ಲವನ್ನ ಬಳಸಿರಲಿಲ್ಲ ಅಂತ ಕೊನೆಗೆ ಟ್ರಾವಂಕೂರ್ ದೇವಸ್ವಂ ಬೋರ್ಡ್ ಹೇಳಿಕೆ ನೀಡಿತ್ತು. ಇನ್ನೊಂದು ಕಡೆ ಅಯ್ಯಪ್ಪನ ಅರವಣ ಪ್ರಸಾದದ ವಿಚಾರದಲ್ಲಿ ಮತ್ತೊಂದು ಆರೋಪ ಕೇಳಿಬರ್ತಿದೆ. ಈ ಪ್ರಸಾದವನ್ನ ಮೆಟಲ್ ಕಂಟೈನರ್ಗಳಲ್ಲಿ ತುಂಬಿ ಮಾರಾಟ ಮಾಡಲಾಗುತ್ತೆ. ಆದರೆ ಇದರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಗೆ ಎಕ್ಸ್ಪೈರ್ ಡೇಟ್ ಕೂಡ ಇರಲ್ಲ. FSSAI ಸೀಲ್ ಹಾಗೆ ನಂಬರ್ ಕೂಡ ಇರಲ್ಲ. ಹೀಗಾಗಿ ಈ ಪ್ರಸಾದದ ಗುಣಮಟ್ಟದ ಬಗ್ಗೆಯೂ ಅಪಸ್ವರ ಎದ್ದಿದೆ. ಇನ್ನು ತೆಲಂಗಾಣದಲ್ಲಿ ಅಯ್ಯಪ್ಪನ ಭಕ್ತರಿಗೆ ಅಪಮಾನ ಮಾಡಲಾಗಿದೆ. ಅದೇನೆಂದ್ರೆ, ಮಾಲೆ ಹಾಕಿ ಶಬರಿಮಲೆಗೆ ಹೋಗ್ತಿರೋ ಭಕ್ತರಿಗೆ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಲಾಗಿದೆ. ಅಯ್ಯಪ್ಪನ ಮೇಲೆ ಧರಿಸಿದ ಭಕ್ತರು ಆ ಸಂದರ್ಭದಲ್ಲಿ ಕಠಿಣ ವ್ರತ ಆಚರಿಸ್ತಾರೆ. ದುಶ್ಚಟಗಳನ್ನ ಹೊಂದಿರೋರು ಕೂಡ ಆ ಮಾಲೆ ಧರಿಸಿದ ಸಮಯದಲ್ಲಿ ಭಕ್ತಿಯಿಂದ ವ್ರತ ನಿಯಮ ಪಾಲಿಸ್ತಾರೆ. ಆದರೆ ಪೊಲೀಸರು ಅಯ್ಯಪ್ಪ ಮಾಲಾಧಾರಿಗಳನ್ನ ತಡೆದು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿರುವುದು ವಿರೋಧಕ್ಕೆ ಕಾರಣ ಆಗಿದೆ. ಮಾಲೆ ಹಾಕಿದ ವ್ಯಕ್ತಿ ಮೇಲೆ ಅನುಮಾನ ಪಟ್ಟು ಅವಮಾನ ಮಾಡಿದ್ದಾರೆ ಅಂತ ಅಯ್ಯಪ್ಪನ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಮಕರ ಜ್ಯೋತಿ ದರ್ಶನದ ಹೊತ್ತಿಗೆ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಲಿದೆ. ಕೇರಳ ಸರ್ಕಾರ ಹಾಗೆ ಟ್ರಾವಂಕೂರ್ ಬೋರ್ಡ್ ಈ ಬಾರಿ ಅಯ್ಯಪ್ಪನ ಭಕ್ತರನ್ನ ಯಾವ ರೀತಿ ನಡೆಸಿಕೊಳ್ಳುತ್ತೋ ಅನ್ನೋದೇ ಪ್ರಶ್ನೆಯಾಗಿ ಉಳಿದಿದೆ.